ವರ್ಷ 1193. ಆ ವಿಶ್ವವಿದ್ಯಾಲಯದ ಸುತ್ತಲೂ ಬೆಂಕಿ ಆವರಿಸಿತ್ತು. ಮಂದಿರ, ಗ್ರಂಥಾಲಯ ಎಲ್ಲವೂ ಬೆಂಕಿಯಲ್ಲಿ ಸುಟ್ಟು ಹೋಗುತ್ತಿದ್ದವು. ಆ ಗ್ರಂಥಾಲಯ ಎಷ್ಟು ವಿಶಾಲವಾಗಿತ್ತು ಎಂದರೆ ಅಲ್ಲಿ ಬಾಕಿ ಇದ್ದ ಜಾಗದಲ್ಲಿ ಸ್ವಲ್ಪ ದಿನದಲ್ಲಿ ಬೆಂಕಿ ನಂದಿ ಹೋಗಿತ್ತು. ಆದರೆ ಆ ಗ್ರಂಥಾಲಯವು ಸುಮಾರು 3 ತಿಂಗಳುಗಳ ಕಾಲ ಬೆಂಕಿಯಲ್ಲಿ ಸುಡುತ್ತಿತ್ತು. ಇಲ್ಲಿ ಸುಮಾರು 90 ಲಕ್ಷ ಪುಸ್ತಕಗಳ ಬೃಹತ್ ಭಂಡಾರವೇ ಇತ್ತು. ಆಯುರ್ವೇದದಿಂದ ಅಂತರಿಕ್ಷದವರೆಗಿನ ಜ್ಞಾನವಿತ್ತು. ಆದರೆ ಇದೆಲ್ಲ ಬೆಂಕಿಯಲ್ಲಿ ಸುಟ್ಟು ಕರಕಲಾದವು. ಇದರ ಹಿಂದೆ ಇದ್ದದ್ದು ಒಬ್ಬ ಅಫ್ಘಾನ್ ಜನಾಂಗದ ಫರೀದ್ ರಾಜವಂಶದ ಜನರಲ್ ಬಕ್ತಿಯಾರ್ ಖಿಲ್ಜಿ ಮತ್ತು ಅವನ ಆ ಭದ್ರತೆಯ ಕಾರಣ ಅವನ ಆ ಕಿಡಿಯು ಇಡೀ ಜ್ಞಾನ ಭಂಡಾರವನ್ನೇ ಸುಟ್ಟು ಕರಕಲು ಮಾಡಿತು. ಇಟಲಿಯ ಬೊಲೋಗ್ನಾ ಯೂನಿವರ್ಸಿಟಿಯನ್ನ ವಿಶ್ವದ ಹಳೆಯ ಯೂನಿವರ್ಸಿಟಿ ಅಂತಾನೆ ಕರೀತಾರೆ. ಆದರೆ ಈ ಯೂನಿವರ್ಸಿಟಿಯು ಅದಕ್ಕಿಂತ 500 ವರ್ಷಗಳಷ್ಟು ಹಳೆಯದು. ಹೌದು, ಈ ಕಥೆಯು ನಳಂದ ವಿಶ್ವವಿದ್ಯಾಲಯದ್ದು. ಪ್ರತಿ ವರ್ಷ ಎಷ್ಟೋ ಮಕ್ಕಳು ಭಾರತವನ್ನ ಬಿಟ್ಟು ಬೇರೆ ದೇಶಕ್ಕೆ ಅಧ್ಯಯನ ಮಾಡಲು ಹೋಗುತ್ತಾರೆ. ಆಕ್ಸ್ಫರ್ಡ್, ಹಾರ್ವರ್ಡ್, ನ್ಯೂಯಾರ್ಕ್ ಮತ್ತೆ ಇನ್ನೂ ಕೆಲವು ಕಡೆ ಹೋಗುತ್ತಾರೆ. ಆದರೆ 1000 ವರ್ಷಗಳ ಹಿಂದೆ ಕತೆ ಬೇರೆನೇ ಇತ್ತು. ಎಷ್ಟೋ ಲಕ್ಷ ವಿದ್ಯಾರ್ಥಿಗಳು ನಮ್ಮ ದೇಶಕ್ಕೆ ಅಧ್ಯಯನ ಮಾಡಲು ಬರುತ್ತಿದ್ದರು. ಆವಾಗ ಜ್ಞಾನದ ಕೇಂದ್ರ ಬಿಂದು ಆಗಿದ್ದು ನಮ್ಮ ದೇಶ ಮತ್ತು ನಮ್ಮ ದೇಶದ ವಿಶ್ವವಿದ್ಯಾಲಯ. ಪ್ರಾಚೀನ ಭಾರತದ ತುಂಬಾನೇ ಪ್ರಸಿದ್ಧವಾದ ವಿಶ್ವವಿದ್ಯಾಲಯಗಳಲ್ಲಿ ನಳಂದ ವಿಶ್ವವಿದ್ಯಾಲಯವು ಕೂಡ ಒಂದು. ನಳಂದ ಈ ಶಬ್ದವು 3 ಸಂಸ್ಕೃತ ಶಬ್ದಗಳಿಂದ ರಚಿಸಲಾಗಿದೆ. ನ, ಆಲಂ, ದ ಅಂದರೆ ಅನ್ಸ್ಟಾಪಬಲ್ ಫ್ಲೋ ಆಫ್ ನಾಲೆಡ್ಜ್. ಈ ಶಬ್ದದ ಪ್ರಕಾರನೇ ಈ ವಿಶ್ವವಿದ್ಯಾಲಯವು ಜ್ಞಾನದ ಬೃಹತ್ ಭಂಡಾರವಾಗಿತ್ತು. ಈ ವಿಶ್ವವಿದ್ಯಾಲಯವು ಸುಮಾರು 57 ಎಕರೆಯಷ್ಟು ವಿಶಾಲವಾದ ಜಾಗವನ್ನ ಹೊಂದಿತ್ತು. ಇಲ್ಲಿ ಸಾಹಿತ್ಯ, ತರ್ಕಶಾಸ್ತ್ರ, ಧರ್ಮಶಾಸ್ತ್ರ, ಗಣಿತಶಾಸ್ತ್ರ, ಔಷಧ, ಇತರ ಶಾಸ್ತ್ರಗಳನ್ನು ಹೇಳಿಕೊಡುತ್ತಿದ್ದರು. ಇಲ್ಲಿ ಜಪಾನ್, ಚೈನಾ, ಟಿಬೆಟ್, ಇಂಡೋನೇಷ್ಯಾ, ಪರ್ಷಿಯಾ, ಟರ್ಕಿ ಇಲ್ಲಿಂದೆಲ್ಲ ವಿದ್ಯಾರ್ಥಿಗಳು ಬರುತ್ತಿದ್ದರು. ನಳಂದ ಯೂನಿವರ್ಸಿಟಿ ಜ್ಞಾನಗಳ ಭಂಡಾರ ಮಾತ್ರವಲ್ಲದೆ ವಾಸ್ತುಶಿಲ್ಪದಲ್ಲೂ ಪ್ರಸಿದ್ಧವಾಗಿತ್ತು. ಇಲ್ಲಿ ಮಠ, ಮಂದಿರ, ತರಗತಿ ಕೊಠಡಿ, ಸಭಾಂಗಣಗಳು, ಸ್ತೂಪಗಳು, ಸರೋವರ, ಪಾರ್ಕ್ಗಳು ಹೀಗೆ ಒಟ್ಟು 8 ವಿಭಾಗಗಳಿದ್ದವು. ಈ ಹಳೆಯ ವಾಸ್ತುಶಿಲ್ಪವು ಕೆಂಪು ಕಲ್ಲುಗಳಿಂದ ಮಾಡಲಾಗಿತ್ತು. ಇಲ್ಲಿಯ ಮುಖ್ಯ ಜಾಗ ಅಂದರೆ ಅಲ್ಲಿನ ಗ್ರಂಥಾಲಯ. ಅದನ್ನ ಧರ್ಮಗಂಜ್ ಅಂತ ಕರೀತಿದ್ದರು. ಈ ಗ್ರಂಥಾಲಯ ಎಷ್ಟು ವಿಶಾಲವಾಗಿತ್ತು ಎಂದರೆ ಅಲ್ಲಿ ಎಲ್ಲ ತರಹದ ಪುಸ್ತಕಗಳನ್ನ ಸೇರಿ ಒಟ್ಟು 90 ಲಕ್ಷ ಪುಸ್ತಕಗಳ ಭಂಡಾರವಿತ್ತು. ಚೈನೀಸ್ ವಿದ್ವಾಂಸ ಹಯೆನ್ ಸಾಂಗ್ನ ಪ್ರಕಾರ ಈ ವಿಶ್ವವಿದ್ಯಾಲಯವು 5ನೇ ಶತಮಾನದಲ್ಲಿ ಗುಪ್ತ ಸಾಮ್ರಾಜ್ಯದ ರಾಜ ಚಕ್ರಾದಿತ್ಯ ನಿರ್ಮಾಣ ಮಾಡಿದ್ದರು. ಕೆಲವರ ಪ್ರಕಾರ ಗಣಿತದ ಪಿತಾಮಹ ಎಂದೇ ಖ್ಯಾತರಾಗಿರುವ ಮತ್ತು ಶೂನ್ಯವನ್ನ ಕಂಡುಹಿಡಿದ ಮಹಾನ್ ವಿದ್ವಾಂಸ ಆರ್ಯಭಟ 6ನೇ ಶತಮಾನದಲ್ಲಿ ಇಲ್ಲಿನ ವಿಭಾಗದ ಮುಖ್ಯಸ್ಥ ಅಂತಾನೆ ಹೇಳುತ್ತಿದ್ದರು. ನಳಂದ ಸ್ಥಾಪನೆಯಾದ ವರ್ಷದಿಂದ ಅಲ್ಲಿ ತುಂಬಾನೇ ದಾಳಿಗಳಾದವು. ಆದರೆ ಪ್ರತಿ ಬಾರಿಯೂ ದಾಳಿಯಿಂದ ಮೇಳೇಳುತ್ತಿದ್ದವು. ನಳಂದದ ಪ್ರಾಚೀನತೆಯು ಬರೋಬ್ಬರಿ ತನ್ನ ಜ್ಞಾನವನ್ನ 800 ವರ್ಷಗಳ ಕಾಲ ಭಾರತಕ್ಕೆ ಮಾತ್ರವಲ್ಲದೆ ಇಡೀ ಪ್ರಪಂಚಕ್ಕೆ ಪಸರಿಸಿತು.
ಆದರೆ ಆ ಒಂದು ಆಕ್ರಮಣ ಇಡೀ ನಳಂದವನ್ನೇ ಸುಟ್ಟು ಕರಕಲು ಮಾಡಿತು. ಬಕ್ತಿಯಾರ್ ಖಿಲ್ಜಿ ಭಾರತಕ್ಕೆ ಕೆಲಸ ಹುಡುಕಿಕೊಂಡು ಬಂದ. ಆದರೆ ಇಲ್ಲಿ ಯಾವುದೇ ಕೆಲಸ ಸಿಗದ ಕಾರಣ ಇಲ್ಲಿನ ಒಂದು ಸೈನ್ಯವನ್ನ ಸೇರಿದ. ಅಲ್ಲಿಂದ ಅವನ ಆಕ್ರಮಣವನ್ನ ನೋಡಿ ಅವನನ್ನ ಸೇನೆಯ ಮುಖ್ಯಸ್ಥನಾಗಿ ಮಾಡಿದರು. ಮತ್ತೆ ಬಿಹಾರದ 2 ಹಳ್ಳಿಗಳನ್ನು ನೋಡಿಕೊಳ್ಳಲು ಬಾರ್ಡರ್ಗೆ ಕಳುಹಿಸಿದರು. ಅವನು ಅಲ್ಲಿ ತುಂಬಾ ಕಡೆ ದಾಳಿ ಮಾಡಿ ಬಿಹಾರದ ಕೆಲವು ಕಡೆ ತನ್ನ ಅಸ್ತಿತ್ವವನ್ನ ರೂಪಿಸಿದರು. ಒಮ್ಮೆ ಅವನು ತುಂಬಾನೇ ದೊಡ್ಡ ರೋಗದಿಂದ ಬಳಲುತ್ತಿದ್ದನು. ಎಷ್ಟೋ ಕಡೆ ಹೋದರೂ ಯಾರ ಕೈಯಲ್ಲೂ ಅವನ ಆ ರೋಗಕ್ಕೆ ಔಷಧಿ ಹುಡುಕಲು ಸಾಧ್ಯವಾಗಲಿಲ್ಲ. ಒಮ್ಮೆ ಯಾರೋ ಹೇಳಿದರು, ನಳಂದದ ಆಯುರ್ವೇದದ ಮುಖ್ಯಸ್ಥ ಆಚಾರ್ಯ ಶ್ರೀ ರಾಹುಲ್ ಶ್ರೀಭದ್ರರವರು ಅವನ ರೋಗಕ್ಕೆ ಔಷಧಿ ಹುಡುಕಬಹುದೆಂದರು. ಆದರೆ ಅವನು ಅಲ್ಲಿ ಹೋಗಲು ನಿರಾಕರಿಸಿದ. ಕಾರಣ ಅವರೊಬ್ಬರು ಹಿಂದೂ ಗುರು ಅಂತ. ಆದರೂ ಒಮ್ಮೆ ನಳಂದ ಪ್ರವೇಶಿಸಿದ. ಮತ್ತೆ ಗುರುಗಳಿಗೆ ಒಂದು ಸವಾಲನ್ನ ನೀಡಿದ. ಅದೇನೆಂದರೆ ಅವರು ಯಾವುದೇ ಔಷಧಿ ಇಲ್ಲದೆ ಮತ್ತೆ ಅವನನ್ನ ಮುಟ್ಟದೆ ಆ ರೋಗವನ್ನ ಗುಣ ಮಾಡಬೇಕಾಗಿ. ಅವನ ಈ ಸವಾಲನ್ನ ಸ್ವೀಕರಿಸಿ ಕುರಾನ್ ನೀಡಿ ದಿನಾಲು ಕುರಾನ್ ಓದಲು ಹೇಳಿದರು. ಅದರಂತೆ ಬಕ್ತಿಯಾರ್ ಖಿಲ್ಜಿ ಶ್ರದ್ಧೆಯಿಂದ ಕುರಾನ್ ಓದಲು ಆರಂಭಿಸಿದ. ಕ್ರಮೇಣ ಅವನ ಆ ರೋಗವು ಕಡಿಮೆಯಾಯಿತು. ಅದು ಹೇಗೆಂದರೆ ರಾಹುಲ್ ಶ್ರೀಭದ್ರರವರು ಕುರಾನ್ನಲ್ಲಿ ಔಷಧಿ ಹಾಕಿದ್ದರು. ಅವನು ಯಾವಾಗೆಲ್ಲ ಕುರಾನ್ ಓದುತ್ತಿದ್ದರೋ ಆವಾಗ ಅವನ ದೇಹದ ಮೇಲೆ ಅದು ಹೋಗುತ್ತಿತ್ತು. ಹೀಗಿರುವಾಗ ಸಹಾಯಕ್ಕೆ ಪ್ರತಿರೂಪವಾಗಿ ಧನ್ಯವಾದ ಹೇಳುವುದು ಸಾಮಾನ್ಯ. ಆದರೆ ಇಲ್ಲಿ ನಡೆದದ್ದೇ ಬೇರೆ. ಬಕ್ತಿಯಾರ್ ಖಿಲ್ಜಿಯು ತುಂಬಾನೇ ಅಭದ್ರತೆಗೆ ಒಳಗಾದ ಮತ್ತು ಆ ಅದ್ಭುತವಾದ ಜ್ಞಾನ ಭಂಡಾರವನ್ನ ನಾಶ ಮಾಡಲು ಪಣತೊಟ್ಟ. ಅದಕ್ಕಾಗಿ ತನ್ನ ಸೈನ್ಯದೊಂದಿಗೆ ಬಂದು ಇಡೀ ನಳಂದಕ್ಕೆ ಬೆಂಕಿ ಇಟ್ಟ. ಇದರಿಂದ ಅಲ್ಲಿನ ಎಷ್ಟೋ ಬೌದ್ಧ ಅನುಯಾಯಿಗಳು ಮತ್ತು ಸನ್ಯಾಸಿಗಳು, ಶಿಕ್ಷಕರು, ವಿದ್ಯಾರ್ಥಿಗಳು ಮರಣ ಹೊಂದಿದರು. ನಳಂದವು ತನ್ನೆಲ್ಲ ಜ್ಞಾನವನ್ನ ಇತಿಹಾಸದ ಅಡಿಯಲ್ಲಿ ಮರೆಮಾಚಿತು. ಇಲ್ಲಿಂದ ಬುದ್ಧಿಸಂನ ಪತನವು ಶುರುವಾಯಿತು. ಫ್ರಾನ್ಸಿಸ್ ಬುಚಾನನ್ ಹ್ಯಾಮಿಲ್ಟನ್ ಅನ್ನುವ ಒಬ್ಬ ಬ್ರಿಟಿಷ್ ಸಮೀಕ್ಷಕ ಭಾರತಕ್ಕೆ ಭೇಟಿ ನೀಡಿ ಅಲ್ಲಿನ ಜಾಗದ ಸರ್ವೆ ಮಾಡಿದಾಗ ಅಲ್ಲಿ ಬುದ್ಧಿಸ್ಟ್ ಹಸ್ತಪತ್ರಿಕೆಗಳು ಸಿಕ್ಕಿದವು. ಅವರು ತಕ್ಷಣ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಇಲ್ಲಿ ತಿಳಿಸಿದರು. ಮತ್ತೆ ಇಲ್ಲಿ ಸಂಶೋಧನೆ ಮಾಡಲು ಮುಂದಾದರು. ಅವರಿಗೆ ಇಲ್ಲಿ ಮಂದಿರ, ತಾಮ್ರದ ದೇವರ ವಿಗ್ರಹ, ನಾಣ್ಯಗಳು, ಸೀಲ್ಸ್, ಬುದ್ಧಿಸ್ಟ್ಗಳ ವಾಸ್ತುಕಲೆಗಳು ಮತ್ತೆ ಒಂದು ದಾರಿಯ ಅವಶೇಷಗಳು ಸಿಕ್ಕಿದವು. ಇದರ ಪ್ರಕಾರ ಇನ್ನೂ ಕೂಡ ಇಲ್ಲಿ ಒಂದು ದೊಡ್ಡ ಭಾಗ ಸಿಗುವುದು ಬಾಕಿಯಾಗಿದೆ. ಮಾರ್ಚ್ 2006ರಲ್ಲಿ ಸರ್ ಡಾಕ್ಟರ್ APJ ಅಬ್ದುಲ್ ಕಲಾಂ ರವರು ಬಿಹಾರದ ಅಸೆಂಬ್ಲಿಯಲ್ಲಿ ನಳಂದದ ಪುನರ್ ಸ್ಥಾಪಿಸುವ ವಿಚಾರವನ್ನ ಪ್ರಸ್ತಾಪಿಸಿದರು. 2010ರಲ್ಲಿ ಈ ಕಾಯ್ದೆಯು ಜಾರಿಗೆ ಬಂತು. ಮತ್ತೆ ಸೆಪ್ಟೆಂಬರ್ 2014ರಲ್ಲಿ ನಳಂದ ವಿಶ್ವವಿದ್ಯಾಲಯಕ್ಕೆ ವಿದ್ಯಾರ್ಥಿಗಳ ಆಗಮನವಾಗತೊಡಗಿತು. ಮತ್ತೆ ಇದೊಂದು ಭಾರತದ ದೊಡ್ಡ ಗೆಲುವಾಯಿತು. ಇನ್ನಷ್ಟು ಈ ತರಹದ ವಿಷಯಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ.